ಜಗತ್ತಿನ ದಿ ಮೋಸ್ಟ್ ಲಾಯಲ್ ಫ್ಯಾನ್ಸ್ ಅಂದ್ರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ಯಾನ್ಸ್. ಆಟಗಾರರನ್ನ ಆರಾಧಿಸೋದ್ರಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳು ಎತ್ತಿದ ಕೈ. ಅದರಲ್ಲೂ ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್ ಮತ್ತು ಎಬಿ ಡಿವಿಲಿಯರ್ಸ್ಗೆ ತಮ್ಮ ಹೃದಯದಲ್ಲಿ ವಿಶೇಷ ಸ್ಥಾನ ನೀಡಿದ್ದಾರೆ. ಇದೀಗ ಎಬಿ ಡಿವಿಲಿಯರ್ಸ್ 4 ವರ್ಷಗಳ ಬಳಿಕ ಮತ್ತೆ ಮೈದಾನಕ್ಕೆ ಇಳಿಯೋಕೆ ರೆಡಿಯಾಗಿದ್ದಾರೆ. ಯಾವ ತಂಡದ ಪರ, ಯಾರ ವಿರುದ್ಧ, ಹಾಗೆ ಯಾವ ಟೂರ್ನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲೆಜೆಂಡರಿ ಕ್ರಿಕೆಟರ್ಗಳ ಪವರ್ಫುಲ್ ಫೈಟ್ಗೆ ಕೌಂಟ್ಡೌನ್ ಶುರುವಾಗಿದೆ. ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಸೀಸನ್ 2 ಟೂರ್ನಿ ಇಂದಿನಿಂದ ಆರಂಭ ಆಗ್ತಾ ಇದೆ. ಜಗತ್ತಿನ ಸರ್ವಶ್ರೇಷ್ಠ ಆಟಗಾರರು ಪಂದ್ಯಾವಳಿಯಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಕ್ರೇಜ್ ಕೂಡ ಜೋರಾಗಿದೆ. ಅದರಲ್ಲೂ ಈ ಸೀಸನ್ನ ಸ್ಪೆಷಾಲಿಟಿ ಅಂದರೆ ಮಿಸ್ಟರ್ 360 ಡಿಗ್ರಿ ಖ್ಯಾತಿಯ ಎಬಿ ಡಿವಿಲಿಯರ್ಸ್. ಸೌತ್ ಆಫ್ರಿಕಾ ಕ್ರಿಕೆಟ್ನ ದಂತಕತೆ ಹಾಗೆ ಆರ್ಸಿಬಿ ಅಭಿಮಾನಿಗಳ ಪಾಲಿನ ಆಪದ್ ಬಾಂಧವ ಎಬಿಡಿ ಈ ಸಲ ತಾವೂ ಕೂಡ ಮೈದಾನಕ್ಕೆ ಇಳಿಯೋಕೆ ರೆಡಿಯಾಗಿದ್ದಾರೆ. ಎಬಿಡಿ ಅವರ ಇಂಪ್ರೆಸಿವ್ ಬ್ಯಾಟಿಂಗ್ ನೋಡೋಕೆ ಕೋಟ್ಯಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. 4 ವರ್ಷಗಳ ಬಳಿಕ ಮೈದಾನಕ್ಕೆ ಎಬಿ ಡಿವಿಲಿಯರ್ಸ್. ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ತಂಡದ ಲೆಜೆಂಡರಿ ಬ್ಯಾಟ್ಸ್ಮನ್ ಎಬಿ ಡಿವಿಲಿಯರ್ಸ್ 4 ವರ್ಷಗಳ ನಂತರ ಕ್ರಿಕೆಟ್ ಮೈದಾನಕ್ಕೆ ಮರಳೋಕೆ ರೆಡಿಯಾಗಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಜಿ ಬ್ಯಾಟ್ಸ್ಮನ್ ಎಬಿಡಿ 2021ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮತ್ತು ಐಪಿಎಲ್ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಅಂದಿನಿಂದ ಕ್ರಿಕೆಟ್ ಟರ್ಫ್ನಿಂದ ದೂರವೇ ಉಳಿದಿದ್ರು. ಈಗ ಆರ್ಸಿಬಿ ಮತ್ತು ಸೌತ್ ಆಫ್ರಿಕಾದ ಈ ಸೂಪರ್ ಸ್ಟಾರ್ 2025ರ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಸೀಸನ್ನಲ್ಲಿ ಕಣಕ್ಕಿಳಿಯಲಿದ್ದಾರೆ. ಜುಲೈ 18ರಿಂದ ಆಗಸ್ಟ್ 2ರವರೆಗೆ ಬರ್ಮಿಂಗ್ಹ್ಯಾಮ್, ನಾರ್ಥಾಂಪ್ಟನ್, ಲಿಸೆಸ್ಟರ್ ಹಾಗೆ ಲೀಡ್ಸ್ನಲ್ಲಿ ನಿಗದಿಯಾಗಿರುವಂತಹ WCL ಫೈಟ್ನಲ್ಲಿ ದಿಗ್ಗಜರ ಜೊತೆ ಫೈಟ್ ನಡೆಸಲಿದ್ದಾರೆ. ಟೂರ್ನಿಯಲ್ಲಿ ಸ್ಟಾರ್ ಆಟಗಾರರ ದಂಡು. ಇನ್ನು ಈ ಟೂರ್ನಿಯ ಮತ್ತೊಂದು ವಿಶೇಷತೆ ಅಂದರೆ ಕ್ರಿಕೆಟ್ನ ಲೆಗಸಿಯನ್ನ ಉತ್ತುಂಗಕ್ಕೇರಿಸಿರುವಂತಹ ಸ್ಟಾರ್ ಪ್ಲೇಯರ್ಗಳೇ ಇದ್ದಾರೆ. ಭಾರತದ ಮಾಜಿ ಪ್ಲೇಯರ್ಗಳಾದ ಯುವರಾಜ್ ಸಿಂಗ್, ಶಿಖರ್ ಧವನ್ ಹಾಗೆ ಹರ್ಭಜನ್ ಸಿಂಗ್ ಕೂಡ ಇದ್ದಾರೆ. ಜೊತೆಗೆ ಬ್ರೆಟ್ಲಿ, ಕ್ರಿಸ್ ಗೇಲ್, ಕೀರನ್ ಪೊಲಾರ್ಡ್ ಹಾಗೆ ಇಯೋಯಿನ್ ಮಾರ್ಗನ್ ಅವರಂತಹ ಜಾಗತಿಕ ಐಕಾನ್ಗಳು ಕೂಡ ಭಾಗವಹಿಸಲಿದ್ದಾರೆ. ದಕ್ಷಿಣ ಆಫ್ರಿಕಾದ ತಂಡದಲ್ಲಿ ಡಿವಿಲಿಯರ್ಸ್ ಜೊತೆ ಆಲ್ಬಿ ಮಾರ್ಕೆಲ್, ವೇನ್ ಪಾರ್ನೆಲ್, ಹಾರ್ಡಸ್ ವಿಲ್ಜೋಯನ್ ಹಾಗೆ ಆರನ್ ಫಾಂಗಿಸೋ ಅವರಂತಹ ದಿಗ್ಗಜರು ಕೂಡ ಕಾಣಿಸಿಕೊಳ್ತಾರೆ. ಇನ್ನು ಡಿವಿಲಿಯರ್ಸ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 18,000ಕ್ಕೂ ಹೆಚ್ಚು ರನ್ ಕಲೆ ಹಾಕಿದ್ದಾರೆ. 114 ಟೆಸ್ಟ್ ಪಂದ್ಯಗಳಲ್ಲಿ 8,765 ರನ್, 228 ಏಕದಿನ ಪಂದ್ಯಗಳಲ್ಲಿ 9,577 ರನ್ ಹಾಗೆ 78 T20 ಪಂದ್ಯಗಳಲ್ಲಿ 1,672 ರನ್ ಕಲೆ ಹಾಕಿದ್ದಾರೆ. ಇನ್ನು WCL ಟೂರ್ನಿಯು 6 ತಂಡಗಳ ನಡುವೆ ರೌಂಡ್ ರಾಬಿನ್ ಮಾದರಿಯಲ್ಲಿ ನಡೆಯಲಿದ್ದು ಟಾಪ್ 4 ತಂಡಗಳು ಸೆಮಿಫೈನಲ್ಗೆ ಪ್ರವೇಶ ಪಡೆಯಲಿವೆ. ಜುಲೈ 18 ಅಂದ್ರೆ ಇವತ್ತು ಮೊದಲ ಪಂದ್ಯ ನಡೆಯಲಿದೆ. ಇಂಗ್ಲೆಂಡ್ ಚಾಂಪಿಯನ್ಸ್ ವರ್ಸಸ್ ಪಾಕಿಸ್ತಾನ ಚಾಂಪಿಯನ್ಸ್ ತಂಡಗಳ ನಡುವೆ ರಾತ್ರಿ 9 ಗಂಟೆಗೆ ಪಂದ್ಯ ಆರಂಭ ಆಗಲಿದೆ. ಭಾರತ ಚಾಂಪಿಯನ್ಸ್ ತಂಡ ಜುಲೈ 20ರಂದು ತನ್ನ ಸಾಂಪ್ರದಾಯಿಕ ಎದುರಾಳಿಯಾಗಿರುವಂತಹ ಪಾಕಿಸ್ತಾನ ಚಾಂಪಿಯನ್ಸ್ ತಂಡವನ್ನು ಎದುರಿಸಲಿದೆ. ಇನ್ನು ಜುಲೈ 22ರಂದು ದಕ್ಷಿಣ ಆಫ್ರಿಕಾ ಚಾಂಪಿಯನ್ಸ್ ವಿರುದ್ಧ ಸೆಣಸಾಟ ನಡೆಸಲಿದೆ. ಆ ಬಳಿಕ ಜುಲೈ 26ರಂದು ಆಸ್ಟ್ರೇಲಿಯಾ ಚಾಂಪಿಯನ್ಸ್, ಜುಲೈ 27ರಂದು ಇಂಗ್ಲೆಂಡ್ ಚಾಂಪಿಯನ್ಸ್ ಮತ್ತು ಜುಲೈ 29ರಂದು ವೆಸ್ಟ್ ಇಂಡೀಸ್ ಚಾಂಪಿಯನ್ಸ್ ವಿರುದ್ಧ ಸೆಣಸಾಟ ನಡೆಸಲಿದ್ದಾರೆ. ಕಳೆದ ವರ್ಷ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಭಾರತ ಚಾಂಪಿಯನ್ಸ್ ಆಗಿತ್ತು. ಇದೀಗ ಹಾಲಿ ಚಾಂಪಿಯನ್ ಆಗಿದ್ದು ಈ ವರ್ಷವೂ ಕೂಡ ಚಾಂಪಿಯನ್ ಪಟ್ಟದ ಮೇಲೆ ಕಣ್ಣಿಟ್ಟಿದೆ. ಈ ವರ್ಷ ಸೌತ್ ಆಫ್ರಿಕಾ ತಂಡಕ್ಕೆ ಎಬಿಡಿ ಬಂದಿರೋದು ಭಾರತೀಯ, ಅದರಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳ ಕ್ರೇಜ್ನು ಕೂಡ ಜಾಸ್ತಿ ಮಾಡಿದೆ. ನಮಸ್ಕಾರ.